ನಮಸ್ಕಾರ ರೀ ಎಲ್ಲ ನಮ್ ರಾಯಲ್ ಮಂದಿಗೆ. ವಿಡಿಯೋ ಮಾಡೋದ್ ಬಾಳ ದಿವಸ ಆಯ್ತು ನಿಲ್ಸಿದ್ದೆ, ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ. ನಮ್ದು ಬರೀ ಗೋಳೆ ಇದೆ ಆಗ್ತಾ ಇದೆ, ಯಾಕಂತಂದ್ರೆ ಪ್ರಾಬ್ಲಮ್ಸ್ ಹಂಗೆ ಬರ್ತಾನೆ ಇದೆ, ಏನು ಮಾಡಕ್ಕಾಗಲ್ಲ. ಹುಣ್ಣಿಗೊಂದು ಅಮಾಸಿಗೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ಬೇಕಾಗತ್ತೆ. ಹಂಗಾಗಿ ಮತ್ತೆ ಇವತ್ ನಾನು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ನಮ್ಮ ನಡೆ ತುಳಜಾಪುರ್ ಕಡೆ. ಇವಾಗ ತುಳಜಾಪುರ್ ಹೋಗ್ತಾ ಇದ್ದೀನಿ ಅಂತಂದ್ರೆ ದಸರಾ ಟೈಮ್ ಅಲ್ಲಿ ನನಗ್ ಹೋಗಕ್ ಆಗಿರ್ಲಿಲ್ಲ. ಅವಾಗ ಬೈಕ್ ಮೇಲಿಂದ ಬಿದ್ದಿದ್ದೆ, ಹಾಗಾಗಿ ಟೈಮ್ ಅಲ್ಲಿ ನಾನು ತುಳಜಾಪುರ್ ಹೋಗಕ್ ಆಗಿರ್ಲಿಲ್ಲ. ಇವಾಗ ತುಳಜಾಪುರ್ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಕರೆಕ್ಟ್ ಆಗಿ 2 ಗಂಟೆ ಆಗಿದೆ. ಬೆಳಿಗ್ಗೆನೆ ಹೋಗ್ಬೇಕಂತ ಅನ್ಕೊಂಡಿದ್ದೆ, ಬಟ್ ನಮ್ಮ ಅಣ್ಣ ಬರ್ತಾ ಅಂತ ಹೇಳಿದ್ದ. ಅಣ್ಣ ನಾಳೆ ಹೋಗೋಣ ಅಂತ ಹೇಳಿದ್ರು. ಸ್ವಲ್ಪ ದಿವಸ ಹಿಂದ್ಗಡೆನೆ ಪ್ಲಾನ್ ಮಾಡಿರೋದು ತುಳಜಾಪುರ್ ಹೋಗೋಣ ಅಂತ. ಬಟ್ ಆದ್ರೆ ನಮ್ಮ ಅಣ್ಣ ನಾವು ನಿನ್ನೆನೆ ಹೋಗ್ಬೇಕಂತ ಅನ್ಕೊಂಡಿದ್ವಿ. ನಮ್ಮ ಅಣ್ಣ ಬಂದ್ಬಿಟ್ಟು ನಾಳೆ ಹೋಗೋಣ, ಇವತ್ತು ಹಳಿಕೇಡಿ ಸೀಮಿನಾಗಣ ಹೋಗೋಣ, ಅಲ್ಲಿ ಜಾತ್ರಾ ಇದೆ, ಸೊ ಅದನ್ನ ಮುಗಿಸ್ಕೊಂಡು ನಾಳೆ ಮತ್ತೆ ತುಳಜಾಪುರ್ ಹೋಗೋ ಪ್ಲಾನ್ ಮಾಡೋಣ ಅಂತ ಹೇಳಿದ್ರು. ಬಟ್ ಆದ್ರೆ ಇವತ್ತು ನೋಡಿದ್ರೆ ಅವ್ರಿಗೆ ಸ್ವಲ್ಪ ಕೆಲಸ ಬಂದಿದೆ, ಸೊ ಹಾಗಾಗಿ ಅವ್ರು ಬರ್ತಾ ಇಲ್ಲ. ಹಾಗಾಗಿ ನಾನು ಒಬ್ನೇ ಹೋಗ್ತಾ ಇದ್ದೀನಿ. ತುಂಬಾ ಜನ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಮಾಡಿದೆ, ಒಂದ್ ರೈಡ್ ಹೋಗಿ ಬರೋಣ ಅಂತಂದ್ರೆ ಬೀದರಿಂದಾನೆ 180 ಕಿಲೋಮೀಟರ್ ಆಗ್ತಾ ಇದೆ. 180 ಕಿಲೋಮೀಟರ್ ಆರಾಮಾಗಿ ಹೋಗಿ ಬರ್ಬೋದು. 180 ಕಿಲೋಮೀಟರ್ ಅಲ್ಲಿವರೆಗೂ ಹೋಗಿ ಬರೋಣ ಇದ್ರು. ಹಾಗಾಗಿ ಫ್ರೆಂಡ್ಸ್ ಯಾರು ಬರ್ತಾ ಇಲ್ಲ, ನಾನು ಒಬ್ನೇ ಹೋಗ್ತಾ ಇದ್ದೀನಿ. ಇವಾಗ್ಲೂ ಒಂದ್ಸರಿ ಅಪ್ರೂಪಲ್ಲಿ ಹೋಗ್ತಾ ಇರ್ತೀವಲ್ವಾ, ನಮಗ ಅದು ತುಂಬಾನೇ ದೂರ ಅಂತ ಅನ್ಸ್ಬಿಡುತ್ತೆ. ಜಾಸ್ತಿನೇ ಚಳಿ ಇದೆ, ಬೈಕ್ ಮೇಲೆ ಬೇಡ ಹೇಳ್ತಾ ಇದ್ರು. ಬಸ್ಸಿಗೆ ಹೋಗೋಣ ಅಂತ ಅನ್ಕೊಂಡೆ, ಪ್ಲಾನ್ ಮಾಡಿದೆ. ತುಂಬಾ ದಿವಸ ಆಯ್ತು ವಿಡಿಯೋ ಮಾಡೋದ್ ನಿಲ್ಸಿದ್ದೆ. ಹೆಂಗು ಹೋಗ್ತಾ ಇದೀವಿ, ಆ ದಾರಿಯಲ್ಲೇ ಹೋಗ್ತಾ ಇದೀವಿ. ಮತ್ತೆ ಬೈಕ್ ಮೇಲೆ ಹೋಗಿದ್ರೆ ವಿಡಿಯೋ ಮಾಡಕ್ಕೂ ಆಗುತ್ತೆ, ಮೆಮೊರೇಬಲ್ ಆಗು ಉಳಿಯುತ್ತೆ. ಹಾಗಾಗಿ ನಾನ್ ಬೈಕ್ ಮೇಲೆ ಹೋಗೋಣ ಅಂತ ನಾನ್ ಪ್ಲಾನ್ ಮಾಡ್ತಾ ಇದ್ರೆ, ಇಲ್ಲ ಬಸ್ಸಿಗೆ ಹೋಗೋಣ ಅಂತ ನಮ್ಮ ಅಣ್ಣ ಹೇಳ್ತಾ ಇದ್ರು. ಕೊನೆಗೂ ನಮ್ಮ ಅಣ್ಣ ಬರ್ಲಿಲ್ಲ. ಇವಾಗ ನಾನು ಒಬ್ನೇ ಹೋಗ್ತಾ ಇದ್ದೀನಿ. ಇವತ್ ನೈಟ್ ಅಲ್ಲೇ ಸ್ಟೇ ಆಗಿ, ಸೊ ನಾಳೆ ಬೆಳಿಗ್ಗೆ ಮಾರ್ನಿಂಗ್ ದರ್ಶನ ಪಡ್ಕೊಂಡು ಮತ್ತೆ ರಿಟರ್ನ್ ಆಗೋದು. ಮೊದಲೆಲ್ಲ ದಸರಾ ಟೈಮ್ ಅಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಿದ್ವಿ. ಈ ವರ್ಷ ನಾನಿವಾಗ ಬೈಕ್ ತಗೊಂಡು ಹೋಗ್ತಾ ಇದೀನಿ. ಫಸ್ಟ್ ಟೈಮ್ ನಾನು ಇವಾಗ ಆ ಕಡೆ ಬೈಕ್ ತಗೊಂಡು ಹೋಗ್ತಾ ಇರೋದು. ನಾವು ಗುಲ್ಬರ್ಗ ಹೋಗ್ಬೇಕಾದ್ರೆ 150 ಕಿಲೋಮೀಟರ್ 180 ಕಿಲೋಮೀಟರ್ ಆರಾಮಾಗಿ ಆಗುತ್ತೆ. ಸೊ ಒನ್ ಡೇ ಅಲ್ಲಿ ಹೋಗಿ ಮತ್ತೆ ರಿಟರ್ನ್ ಬರ್ತೀವಿ. 300 ಕಿಲೋಮೀಟರ್ ಆರಾಮಾಗಿ ರೈಡ್ ಮಾಡ್ಬೋದು. ಅದು ನಮ್ಮ ಅಣ್ಣ ಬರ್ತೀನಿ ಅಂತ ಹೇಳಿದ್ರು, ಮತ್ತೆ ಪ್ಲಾನ್ ಚೇಂಜ್ ಮಾಡಿದ್ರು. ಸೊ ಹಾಗಾಗಿ ನಾನು ಇವಾಗ ಮಧ್ಯಾಹ್ನ 2 ಗಂಟೆ ಆಗ್ತಾ ಇದೆ ಇವಾಗ ಬಿಡಕ್ಕೆ. ಇಲ್ಲ ಅಂತಂದ್ರೆ ನಾನು ಬೆಳಿಗ್ಗೆ ಟೈಮಲ್ಲೇ ನಾನು ಮಾರ್ನಿಂಗ್ ಆರಾಮಾಗಿ 9 o'clock ಇಲ್ಲ 10 o'clock ಆರಾಮಾಗಿ ಬಿಡ್ಬೋದಿತ್ತು. ಅವಾಗ ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾನು ತುಳಜಾಪುರ್ ಅಲ್ಲೇ ಆರಾಮಾಗಿ ಹೋಗ್ಬೋದಿತ್ತು. ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಇಲ್ಲಿ. ಹಾ, ಫೋನ್ ಪೇ. ಸೊ ಫೈನಲಿ ಪೆಟ್ರೋಲ್ ಹಾಕೊಂಡ್ವಿ, ಬನ್ನಿ ಹೊರಡೋಣ ಇವಾಗ. ನಮ್ಮ ಅಣ್ಣ ಮತ್ತೆ ಕಾಲ್ ಮಾಡಿದ್ದ ಇವಾಗ. ಸೊ ಅವನೇನಂತಿದ್ದಾನೆ, ಎಲ್ಲಿದ್ಯಪ್ಪ ಅಂತಂದ. ನಾನು ಇವಾಗ ಹೊರಡ್ತಾ ಇದ್ದೀನಿ, ನಾನು ಒಬ್ಬದ ಹತ್ರ ಇದ್ದೀನಿ ಅಂತಂದೆ. ಬಸ್ಸಿಗೆ ಹೋಗ್ತಾ ಇದೆಯಾ, ಹೆಂಗೆ ಹೋಗ್ತಾ ಇದೀಯ ಅಂತಂದ. ಇಲ್ಲ, ನಾನು ಬೈಕ್ ಮೇಲೆ ಹೋಗ್ತಾ ಇದ್ದೀನಿ ಅಂತಂದ. ಸೊ ಯಾರು ಹೋಗ್ತಾ ಇದ್ದೀರಾ ಅಂತಂದ್ರೆ ನಾನು ಒಬ್ನೇ ಹೋಗ್ತಾ ಇದ್ದೀನಿ ಅಂತಂದೆ. ಹಾಗಾಗಿ ಸೆಕೆಂಡ್ ವೇಟ್ ಮಾಡೋ, ನಾನು ಬರ್ತೀನಿ, ನಾನು ವೇಟ್ ಮಾಡಪ್ಪ ಅಂತ ಮತ್ತೆ ಕಾಲ್ ಮಾಡಿ ನಿಲ್ಸಿದಾನೆ. ಸೊ ನಾನು ಇವಾಗ ನೋಬಾದ್ ಹತ್ರ ಬಂದು ಸ್ಟಾಪ್ ಮಾಡಿ ನಿಲ್ಕೊಂಡಿದ್ದೀನಿ. ಸರಿ, ವೇಟ್ ಮಾಡೋಣ. ಅವ್ನು ಬಂದ್ರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಯಾಕಂತಂದ್ರೆ ನನಗೂ ಟೈರ್ಡ್ ಆಗ್ತಾ ಇದ್ರೆ ಆರಾಮಾಗಿ ಅವನು ಒಂದ್ ಸ್ವಲ್ಪ ರೈಡ್ ಮಾಡ್ಬೋದು. ಸೊ ನಮ್ ರಾಣಿ ಹೇಗ್ ಕಾಣ್ತಾ ಇದ್ದಾವಳೆ ನೋಡಿ. ಮೊನ್ನೆ ಬೈಕ್ ಮೇಲೆ ಬಿದ್ದಾಗ ಇದೊಂದು ಸ್ಕ್ರಾಚ್ ಆಗಿದೆ ನೋಡಿ, ಇದು ಡೋಮ್ ಹತ್ರ. ಅದನ್ನ ಲೈಟ್ ಚೇಂಜ್ ಮಾಡಬೇಕು, ಮತ್ತೆ ಡೋಮ್ ಚೇಂಜ್ ಮಾಡಬೇಕು. ಹಾಗೆ ಬಂಪರ್ ಫುಲ್ ಬೆಂಡ್ ಆಗಿದೆ. ಇಲ್ಲಿ ವೆಲ್ಡಿಂಗ್ ಬಿಟ್ಟಿದೆ ನೋಡಿ, ಇಲ್ಲಿ ಅದನ್ನ ಬಂಪರ್ನು ಚೇಂಜ್ ಮಾಡ್ಕೊಳ್ಬೇಕು. ಸೊ ತುಂಬಾನೇ ಖರ್ಚಿದೆ. ಮಾಡಿಸೋಣ ಮುಂದಿನ. ಯಾರೆಲ್ಲ ವಿಡಿಯೋ ನೋಡ್ತಾ ಇದಾರ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರದರ್. ಅಣ್ಣ ಕಾಲ್ ಮಾಡ್ತಿದ್ದಾನೆ, ನೋಡೋಣ. ರಿಟರ್ನ್ ಹೋಗ್ಬೇಕು ಇವಾಗ. 4 hour ಜರ್ನಿ ಇದೆ. ನಮ್ಮ ಮಧ್ಯದಲ್ಲಿ ಎಲ್ಲಾದ್ರೂ ಬ್ರೇಕ್ ತಗೊಳ್ಬೇಕಾಗತ್ತೆ. 8 ಗಂಟೆವರೆಗೂ ಹೋಗಿ ರೀಚ್ ಆಗಿದ್ರು ಏನು ತೊಂದರೆ ಇಲ್ಲ ನಮ್ಗೆ. ರೂಮ್ ಮಾಡ್ಕೊಂಡು ಊಟ ಮಾಡ್ಕೊಂಡು ರೂಮಲ್ಲಿ ಹೋಗಿ ರೆಸ್ಟ್ ಮಾಡಿದ್ವಿ ಅಂತಂದ್ರೆ ಬೆಳಗ್ಗೆ ಟೈಮಲ್ಲಿ ದರ್ಶನ ಪಡೆದು ಬೆಳಿಗ್ಗೆ ಅಲ್ಲಿಂದ ರಿಟರ್ನ್ ಆಗೋದು. ಅಣ್ಣನೂ ಬರ್ತೀನಿ ಅಂತ ಹೇಳ್ತಿದ್ದಾನೆ. ಸೊ ಹಾಗಾಗಿ ಮತ್ತೆ ರಿಟರ್ನ್ ಬಾಪ, ನಾನು ಬರ್ತೀನಿ ಅಂತ ಕರ್ದ ಕಾಲ್ ಮಾಡಿ. ಹಾಗಾಗಿ ಮತ್ತೆ ಅಣ್ಣ ಕರಿಯಕ್ಕಂತ ಹೋಗ್ತಾ ಇದ್ದೀನಿ. ಮನೆಯಿಂದ ನೋಬದ್ ಬರ್ಬೇಕಾದ್ರೆ ಅರ್ಧ ತಾಸು ಇಲ್ಲೇ ಹತ್ತಿರೋದು. ಮತ್ತೆ ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ. 1 ತಾಸು ಆಯ್ತು ಇಲ್ಲೇ ಸುತ್ತಾಡ್ಬೇಕಾಗ್ತಾ ಇದೆ ನೋಡಿ. ಭವಿಷ್ಯ 7 ಗಂಟೆಗೆ ಹೋಗಿ ತಲುಪ್ತೀವಿ ಅಂತ ಅನ್ಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಅಣ್ಣ ಇನ್ನೂ ಬರಕ್ಕೆ ಲೇಟ್ ಮಾಡ್ತಾನೋ ಹೆಂಗೋ ಗೊತ್ತಿಲ್ಲ. ರಿಟರ್ನ್ ಬಾ ಅಂತ ಕರ್ದ. ನಾನು ಇವಾಗ ರಿಟರ್ನ್ ಬರ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಅರ್ಧ ದಾರಿ ರಿಟರ್ನ್ ಬಂದಿದ್ದೀನಿ. ಇವಾಗ ಅಣ್ಣ ಮನೆಗೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಬರೋಕೇನ್ ಲೇಟ್ ಮಾಡ್ತಾನೋ ಏನೋ ಗೊತ್ತಿಲ್ಲ. ಸರಿ, ಹೋಗೋಣ ಬನ್ನಿ. ಇನ್ನಲ್ಲಿ ಅಣ್ಣ ಹೇಳಿರೋ ಪ್ಲೇಸಿಗೆ ನಾನು ಬಂದೆ. ಕಾಲ್ ಮಾಡೋಣ.
ಹಲೋ ಅಣ್ಣ ಇಲ್ಲಿ ಬಾ, ನಾ ಬಂದ್ ನಿಂತೆ. ಅಣ್ಣ ಇವಾಗ ಬಂದ ಬರ್ತಿದ್ದಾನ ನೋಡಿ, ನಮ್ ದೊಡ್ಡಪ್ಪವ್ರ ಮಗ ಅವನು. ಏಟತ್ತಾನ ಅಲ್ಲತ್ತಿದೆ ಕ್ಯಾಮ್ರಾ ಬೇಕಣ್ಣ ನಡಮಿ. Saddle up and dance. Baby, take a chance. This kind of girl needs romance. Baby, take a chance. ಬ್ಯಾಟ್ರಿ ಲೋ ಆಗಿತ್ತು, ಸೊ ಹಾಗಾಗಿ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡೆ. ಇವಾಗ ನಾವ್ ಇರೋದು ನೀಲಂಗ ಬಂದಿದೀವಿ. ನಮ್ಮ ಅಣ್ಣ ಉಜ್ನಿ ಹತ್ರ ಅಂದ್ರೆ ಬಾಸುಂದಿ ಅಂತ ಸಿಗುತ್ತೆ, ಅದು ಸ್ಪೆಷಲ್ ಸಿಗುತ್ತೆ ಇಲ್ಲಿ. ಅವನು ಯಾವಾಗ ಒಂದ್ಸರಿ ಬರ್ಬೇಕಾದ್ರೆ ಅದನ್ನ ಟೇಸ್ಟ್ ಮಾಡಿದ್ದಂತೆ, ಹಾಗಾಗಿ ಅವ್ನು ಬಂದ್ಬಿಟ್ಟು ನೀಲಂಗದಲ್ಲೇ ಸ್ಟಾಪ್ ಮಾಡ್ದವನೆ. ಹೇಳ್ತಾ ಇರೋದು ಇಲ್ಲೊಂದು ಸ್ಪೆಷಲ್ ಸಿಗುತ್ತೆ, ಅದನ್ನ ಟೇಸ್ಟ್ ಮಾಡಿ ಹೋಗೋಣ ಅಂತ ಇದ್ದ. ಏನು ಅಂತ ಕೇಳಿದ್ರೆ ಅವನಿಗೂ ನೆನಪಾಗ್ತಾ ಇರ್ಲಿಲ್ಲ. ನೀಲಂಗದಲ್ಲೇ ಸಿಗುತ್ತೆ ಅಂತ ಇಲ್ಲೇ ಸ್ಟಾಪ್ ಮಾಡಿದಾನೆ. ಅದು ಸಿಗೋದು ಉಜ್ನಿ ವಿಲೇಜ್ ಅಲ್ಲಿ ಸಿಗುತ್ತೆ. ಸೊ ನೋಡೋಣ, ಮುಂದೆ ಟೇಸ್ಟ್ ಮಾಡೋಣ. ಬಟ್ ಜಾಸ್ತಿ ಸ್ಪೀಡ್ ಏನು ಹೋಗೋದು ಬೇಡ. ಪೂರಾ ರೋಡ್ ಇದೇ ತರ ಇಲ್ಲ, ಮಧ್ಯದಾಗ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ತರ ಈ ತರ ಇಟ್ಟಿದ್ದಾರೆ. ನಾನ್ ಬರಲ್ದು ಮತ್ತೆ 2 ವರ್ಷ ಐತಿ ಇಲ್ಲಿ ಈ ಕಡೆ. ಬಾಸುಂದಿ ಕೇಳ್ ನೋಡು ಸಿಗ್ತದ ಹೆಂಗ ಅಂತ. ಅಣ್ಣಗ್ ಬಾಸುಂದಿ ಬೇಕಂತ. ಇದು ಲಾಂಚಾನ ಕ್ರಾಸ್ ಅಂತ ನೋಡಿ, ಕೇಳ್ ನೋಡೋಣ. ಬಾಸುಂದಿ ಅಂತ ಸಿಗಲ್ಲ ಅನ್ಸುತ್ತೆ, ಅಲ್ಲೇ ಮುಂದೆ ಏನೋ ಹೇಳ್ತಾ ಇದಾರೆ. ಅಣ್ಣ ಅಲ್ಲೇ ಹೋಗಂಬ, ಸ್ಪೆಷಲ್ ಅದ ಇರ್ಲಕ್ ಅದು. ಅಣ್ಣ ಬಾಸುಂದಿ ಸಿಗುತ್ತಾ? ಬಾಸುಂದಿ ಮೆಲ್ತೆಗೆ ನೋಡಿದ್ರೆ ಇವ್ನ ಆ ಕಡೆ ಕಳಿಸ್ತಾವ್ನೆ, ಅವ್ನ್ ನೋಡಿದ್ರೆ ಅವ್ನ್ ಈ ಕಡೆ ಕಳಿಸ್ತಾವ್ನೆ. ಕಿಸ್ಮತ್ದಾಗ ಇಲ್ಲ ಬಾ ಅಣ್ಣ. ಫೈನಲಿ ನಮ್ಮ ಅಣ್ಣ ಆಸೆ ಪಟ್ಟಿರೋದು ಇಲ್ಲಿ ಸಿಗ್ತಾನೆ ಇಲ್ಲ. ಇದು ಸೈಡ್ ಅಲ್ಲಿ ಇದ್ರೆ ಡೈನೋಸಾರ್ ಕಣ್ಣಂಗ್ ಕಾಣಿಸ್ತಾ ಇದೆ. ಹೆಂಗ್ ಓಡಿಸ್ತಾ ಇದೆ, ಸ್ಟಾರ್ ಸಿಟಿ ಬೈಕ್ ಇದೆ ನೋಡಿ, ಅದು ಹೆಂಗ್ ಓಡಿಸ್ತಾ ಇದೆ ನೋಡಿ. ನನ್ ಬೈಕ್ ಇಂತನೂ ಸ್ಪೀಡ್ ಆಗಿ ಓಡಿಸ್ತಾವ. ಆ ಬೈಕ್ ಹೆಡ್ಲೈಟ್ ಇಲ್ಲ, ಇಂಡಿಕೇಟರ್ ಇಲ್ಲ, ಓಡಿಸ್ತಾ ಇದ್ದಾನೆ. ನನ್ ಮಕ್ಳು ಬರೀ ಎಲ್ಲಾ ಹಿಂದಿ ಎಲ್ಲ ಹಾಕಿದಾರೆ, ನಮಗ್ ಹಿಂದಿ ಬರೋದಿಲ್ಲ. ನಾವು ಕಲ್ತಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಕರೆಕ್ಟ್ ಆಗಿ ಕ್ಲಾಸಿಗೆ ಕುಂತಿರೋಲ್ಲ ಮಕ್ಳು. ನಾವು ಅಲ್ಲಿ ಬರ್ದಿರ್ತಾವ್ರೆ, ಇವರು ಓದಕ್ ಬರಲ್ಲ. ಹೊಸ ಕ್ರಾಸ್ ಇನ್ನು ಮುಂದೆ ಇದೆ ಅಂತ ಅನ್ಸುತ್ತೆ, ಇದೇ ಇರ್ಬೋದು ಅನ್ಸುತ್ತೆ, ಮುಂದೆ ಇದೆ. ಇದೇ ಇವಾಗ ನೈಟ್ ರೈಡ್ ಹೋಗ್ಬೇಕು ಅಂತ ತುಂಬಾ ಆಸೆ ಮೇಲೆ ಇರೋಗೋಸ್ಕರ ಹೋಗಕ್ ಆಗ್ತಾ ಇಲ್ಲ. ಇಲ್ಲಿ ಮುಂದೆ ಇರ್ಬೋದ, ಮ್ಯಾಪ್ ನ ನೋಡಿ ಉಜ್ನಿ ಇಲ್ಲದ ಅಂತ. ಬಾಸುಂದಿ ಅಲ್ಲಿಂದ ಆಸೆ ಇಟ್ಕೊಂಡ್ ಬಂದಿದ್ದೆ, ಯಾಕೋ ನಿನಗ್ ಬಾಸುಂದಿ ಸಿಗಲ್ಲ ಅನ್ಸುತ್ತೋ. ಅವನಿಗೆ ಉಜ್ನಿ ಕೇಳಿದ್ರೆ ನಾ ಕೂರಿಸಿರೋ ಅದನ್ನ, ಅದು ಯಾವಾಗೆಲ್ಲ ಹೋಯ್ತದೋ ಗೊತ್ತೇ ಆಗಲ್ಲ ನಮಗೆ. ರೋಡಿಗೆ ನಿಂತ್ಕೊಂಡು ಕರೀತಾರಣ ನಮ್ಮ ಹತ್ರ ಬನ್ನಿ ಅಂತ. ಅಲ್ಲಿ ಮುಂದೆ ಎಲ್ಲಿ ಬಿ ಹೋಗೋ ಸಿಗ್ತದೆ. ಈಗ ಬಾಡ ಎಲ್ಲಿ ಹೋಗಮ್ ನೋಡು, ಇವ್ರು ಕರೀತಾವ, ಇವ್ರು ರೇಟ್ ಚಲೋ ಅಂತ. ಭಯ್ಯ ಬಾಸುಂದಿ ಮಿಲ್ತೆ ಲೈನಿಗೆ ಇಲ್ಲಿ ಇರೋದು ಅದೇ. ಕೊನೆಗೆ ನಿಂದು ಆಸೆ ತೀರಸ ಒಳಗ್ ಕೂತ್ಕೊಳ. ಭಯ್ಯ ಬಾಸುಂದಿ ಇದೇದು. ಕರ್ನಾಟಕ ಬಾರ್ಡರ್ ದಾಟಿದ ತಕ್ಷಣನೇ ಬಾಸುಂದಿ ಬಾಸುಂದಿ ಅಂತ ಹೇಳ್ತಾ ಇದ್ದ. ಸೊ ಫೈನಲಿ ನೋಡಿ, ಈ ತರ ಇರೋದಿದು ಬಾಸುಂದಿ. ಉಜ್ನಿಯಲ್ಲಿ ಸ್ಪೆಷಲ್ ಅಂತಾನೆ ಹೇಳ್ಬೋದು ಇದು. ಬಾಸುಂದಿ ಟೇಸ್ಟ್ ಮಾಡೋಣ. ಇಲ್ಲಿಂದ ತುಳಜಾಪುರ 26 ಏನೋ ಹೇಳಿದ್ರು ಅವರು. ಇಲ್ಲಿಂದ ಇನ್ನು 30 ತೋರಿಸ್ತದೆ. ಸ್ಟೇಟ್ ಹೋಗ್ಬೇಕು. ಫೈನಲಿ ತುಳಜಾಪುರ ಬಂದು ತಲುಪಿದೀವಿ. ಇಲ್ಲಿ ಎದುರುಗಡೆ ಕಾಣ್ತಾ ಇರೋದೇ ತುಳಜಾಪುರ. ಅಣ್ಣ ಲೈಟ್ ಆಗಿ ಟೀ ಕುಡಿಯೋಣ ಅಂತ ಹೇಳ್ತಿದ್ದಾನೆ. ಟೀ ಕುಡಿಯೋಣ. ಗುಡಿ ಗೇಟ್ ಹತ್ರ ಬಂದೆವು. ಸೊ ಜಾತ್ರೆ ಟೈಮ್ ಅಲ್ಲಿ ಇಲ್ಲಿ ನಮಗ್ ನಡ್ಕೊಂಡು ಬರಕ್ಕೆ ಆಗಲ್ಲ, ಆದ್ರೂ ನಾವ್ ಇವತ್ತು ಸೊ ಬೈಕೆ ತಗೊಂಡ್ ಬಂದಿದೀವಿ. ಹೆಂಗ್ ಕಾಣಿಸ್ತಾ ಇದೆ ಗುಡಿ. ಈಗ ತಾನೇ ಎದ್ದಿದ್ವಿ, ಇವಾಗ 5 ಗಂಟೆ ಆಗ್ತಾ ಇದೆ. ತುಂಬಾ ಚಳಿ ಆಗ್ತಾ ಇದೆ, ಹಾಗಾಗಿ ಸ್ವಲ್ಪ ಲೇಟ್ ಮಾಡಿ ಹೇಳೋಣ ಅಂತ ನಮ್ಮ ಅಣ್ಣ ಹೇಳ್ತಾ ಇದ್ದ. ಹಾಗಾಗಿ 5 ಗಂಟೆ ಆಗ್ತಾ ಇದೆ, ಇವಾಗ ಎದ್ದಿದ್ದೀವಿ. ಬನ್ನಿ ದೇವರ ದರ್ಶನ ಮಾಡ್ಕೊಳ್ಳೋಕ್ಕೆ ಗುಡಿ ಕಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ತುಂಬ ಜನ ದರ್ಶನ ಮಾಡಿಕೊಂಡು ರಿಟರ್ನ್ ಬರ್ತಾ ಇದ್ದಾರೆ ನೋಡಿ. ಇಲ್ಲಿ ನಾವು ತುಂಬಾನೇ ಲೇಟ್ ಆಗಿದೆ ಅಂತ ಅನ್ಸುತ್ತೆ ನಮಗೂ. ದೇವರ ಗೋಪುರ ಹೇಗೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿಂದ ಎದುರುಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ವ್ಯೂ ಹೇಗಿದೆ ನೋಡಿ. ಏನಣ್ಣ
ಊಟ ತೆಗಿಬೇಡ ಒಳಗೆ ಅಂತ ನಾವು ಕ್ಯಾಮ್ರಾ ತೊಗೊಂಡು ಹೋಗೋದೇ ಫೋಟೋ ಕಡೆದೆ. ಅಣ್ಣ ಇದು ಹಳಿ ಗುಂಡ ಅದೇನು? ಹೊಸ ಗುಂಡ ಎಲ್ಲಿ ಬರ್ತದ? ಆ ಕಡೆ ಬರ್ತದಣ್ಣ. ಅದು ಯಾಗಾರನು ಬರ್ತಾವ ಬರೋದು ಆ ಕಡೆ. ಮೊದಲಿಗೆ ಸ್ನಾನ ಮಾಡ್ಕೊಳ್ಳೋಣ್ರಿ, ಗುಂಡದ ಹತ್ರ ಹೋಗೋಣ. ಸ್ನಾನ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಓ ದರ್ಶನಕ್ಕೆ ನಿಂದ್ರದೇನದು? ಬಾ 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 ಬಾ. ಹಾಂ ಹಾಂ ಅದೇ ಗುಡಿಗೆ ಅದೇನು ಅದು. ಹಂಗೆ ದೇವಾಲಯಕ್ಕೆ ತೆಗಿಯೋ. ದೇವರ ಗೋಪುರ ಹೇಗೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿಂದ ಎದುರುಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಇಲ್ಲೆಲ್ಲ ಕ್ಯಾಮ್ರಾ ಅಲೋ ಇರ್ತದಣ್ಣ. ಆ ದರ್ಶನ್ ಅದು ಅದು ಮುಖ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ, ದೇವರ ದರ್ಶನ ಮಾಡ್ಕೊಳ್ಳಿ ಎಲ್ಲಿಂದನೇ. ಸೊ ದೇವ್ರು ನಿಮಗೂ ಚೆನ್ನಾಗಿಟ್ಟಿರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಬನ್ನಿ ಮುಂದೆ ಹೋಗೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಆಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ.